ದತ್ತಾತ್ರೇಯಂ ಮಹಾತ್ಮನಂ ವರದಂ ಭಕ್ತವತ್ಸಲಂ ಪ್ರಪರ್ನಾತಹರಂ ವಂದೇ ಸ್ಮೃತಗಾಮಿ ಸನೋವತೋ ಔದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ. ನಮಸ್ಕಾರ ವೀಕ್ಷಕರೇ. ಕುಂಭರಾಶಿಯಿಂದ 2ನೆಯ ರಾಶಿ ಮತ್ತು 11ನೆಯ ರಾಶಿ ಅಧಿಪತಿಯಾದ ಗುರು ಇಷ್ಟು ದಿನ ಬಂದು ಪಂಚಮ ಭಾವದಲ್ಲಿದ್ದರು, ಮಿಥುನ ರಾಶಿಯಲ್ಲಿ. ಈಗ ಷಷ್ಠಮ ಭಾವಕ್ಕೆ ಬರ್ತಾ ಇದ್ದಾರೆ. 2 ಜೂನು 2026ರಂದು ಷಷ್ಠಮ ಭಾವ ಎಂದರೆ ಶತ್ರುಭಾವ, ರೋಗ ರುಜಿನ, ಶತ್ರುಬಾಧೆ, ಕೋರ್ಟ್ ಕೇಸ್ ಇತ್ಯಾದಿ ಈ ಭಾವ ತಿಳಿಸ್ಕೊಡುತ್ತೆ. ಕರ್ಕಾಟಕ ರಾಶಿಯಲ್ಲಿ ಷಷ್ಠಮ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು, ಎಕ್ಸಾಲ್ಟೆಡ್ ಜುಪಿಟರ್. ಕುಂಭರಾಶಿಯವರಿಗೆ ಈ ಸಮಯ ಸೋಮಾರಿತನವನ್ನು ತೋರಿಸ್ತಾ ಇದೆ. ಸೋಮಾರಿತನ ಮಾಡಿದ್ರೆ ಯಾವ ಕೆಲಸನೂ ಟೈಮ್ ಸರಿಯಾಗಿ ಆಗಲ್ಲ. ನಿಮ್ಮ ಬಳಿ ಬಂದ ಅವಕಾಶಗಳನ್ನು ನೀವು ಕಳೆದುಕೊಳ್ಳಲು ಕಾರಣವಾಗಬಹುದು. ಅದರಿಂದಾಗಿ ದೈನಂದಿನದ ಶಿಸ್ತು ಅಂದರೆ ಡಿಸಿಪ್ಲಿನ್, ನೀವು ನಿಮ್ಮ ಪ್ರತಿದಿನದ ರೂಟೀನ್ ಇರುತ್ತಲ್ಲ ಅದನ್ನು ನೀವು ಸುಧಾರಣೆಗೆ ತರಬೇಕು. ಯಾವ ಟೈಮ್ಗೆ ಯಾವ ಕೆಲಸ ಫಸ್ಟ್ ಮುಗಿಸ್ಬೇಕು, ಒಂದು ಕೆಲಸ ಆದಮೇಲೆ ಮತ್ತೊಂದು ಕೆಲಸ, ಜೊತೆಗೆ ಆಫೀಸ್ ಕೆಲಸ ಇದ್ದರೆ ಅದನ್ನು ನೀಟಾಗಿ ರೀಪ್ಲ್ಯಾನಿಂಗ್ ಮಾಡಬೇಕು. ನೀವು ಟೈಮ್ ಟೇಬಲ್ ಮಾಡಿಕೊಂಡು ಆಫೀಸ್ ಜವಾಬ್ದಾರಿ ಮತ್ತು ಡೈಲಿ ರೂಟೀನು ದೈನಂದಿನದ ರೂಟೀನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಈ ಸಮಯ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಯಾಕಂದರೆ ಷಷ್ಠಮ ಭಾವದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಂದು ಅಡ್ವೈಸ್ ಥರನೇ. ನಿಮ್ಮ 6ನೇ ಮನೆಯಲ್ಲಿ ಏನು ರೋಗ ರುಜಿನ ಅಂತ ಹೇಳಿದೆ ಅಲ್ವಾ, ಷಷ್ಠಮ ಭಾವದಲ್ಲಿ ಅದು ನಿಮಗೆ ಅಡ್ವೈಸ್ ಹೇಳ್ತಾನೆ. ಆ ಅಡ್ವೈಸ್ನ ನೀವು ಫಾಲೋ ಮಾಡಬೇಕು, ಡಿಸಿಪ್ಲಿನ್ ತರಬೇಕು ರುಟೀನಲ್ಲಿ ಪ್ರತಿದಿನ. ಮತ್ತು ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸ್ಬೇಕು, ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ವರ್ಕ್ ಲೈಫು ಮತ್ತು ರುಟೀನು ಡೈಲಿ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತೊಂದು ವಿಷಯ, ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಲೇಬೇಕು. ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಬೇಕು, ನೀವು ಮೇಂಟೈನ್ ಮಾಡಬೇಕು. ಸದಾ ಆ್ಯಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಪಡಲೇಬೇಕು. ನೀವು ದೈಹಿಕ ಚಟುವಟಿಕೆ ಮಾಡಬೇಕು, ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸು ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಪ್ರತಿದಿನ ವಾಕಿಂಗ್ ಮಾಡೋದು, ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು ಅಥವಾ ಡ್ಯಾನ್ಸೇ ಮಾಡೋದು, ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನು ನೀವು ಒಟ್ಟಿನಲ್ಲಿ ಬಾಡಿ ಮೂಮೆಂಟ್ ಆಗಬೇಕು. ಏನೋ ಒಂದು ಮಾಡಿ, ವಾಕಿಂಗು, ಯೋಗ, ಏನೋ ಎಕ್ಸಸೈಸ್ ಏನೋ ಒಂದು ಮಾಡಿಬಿಟ್ಟು ನಿಮಗೆ ಬಾಡಿ ಮೂಮೆಂಟ್ ಆದರೆ ನೀವು ಇದನ್ನು ಅಳವಡಿಸ್ಕೋಬೇಕು. ದೈನಂದಿನ ಜೀವನದಲ್ಲಿ ಪ್ರತಿದಿನ ನೀವು ಇದನ್ನು ಮಾಡಲೇಬೇಕು, ರೂಟೀನ್ ತರಬೇಕು. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ ಕುಂಭರಾಶಿಯವರಿಗೆ ಆದಾಯ ಅಂದರೆ ಇನ್ಕಮ್ಮಲ್ಲಿ ಒಳ್ಳೆ ಸ್ಥಿರತೆ ಕಾಣ್ತೀರ ನೀವು. ಮತ್ತು ತುಂಬ ಬಹುಮೂಲಗಳಿಂದ ನಿಮಗೆ ಆದಾಯ ಬರೋ ಸಾಧ್ಯತೆ ಇದೆ. ಹಳೆಯದು ಏನಾದರೂ ಪೆಂಡಿಂಗ್ ಇದ್ದರೆ ಸಾಲಗಳು, ಅದನ್ನು ನೀವು ಸೆಟಲ್ಮೆಂಟ್ ಮಾಡ್ತೀರಾ ಈ ಸಂದರ್ಭದಲ್ಲಿ. ಸಂಬಂಧಗಳಲ್ಲಿ ನಿಮ್ಮ ತಿಳುವಳಿಕೆಯಿಂದ ಕಹಿ ಸಂದರ್ಭವನ್ನು ದೂರ ಮಾಡಿ ಹೊಸದಾಗಿ ಪ್ರಾರಂಭ ಮಾಡಿ ಉತ್ತಮ ಪರಸ್ಪರ ಸಾಮರಸ್ಯದಿಂದ ಖುಷಿಯಾಗಿರ್ತೀರ. ಒಟ್ಟಾರೆ ಹೇಳಬೇಕಾದ್ರೆ ಸೋಮಾರಿತನದಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಅಂದರೆ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಕಾಣ್ಬೋದು. ಅದಕ್ಕೆ ಸ್ವಲ್ಪ ಎಕ್ಸಸೈಸು, ಬಾಡಿ ಮೂಮೆಂಟ್ ಮಾಡಿ ಮತ್ತು ಡಿಸಿಪ್ಲಿನಾಗಿ ರೂಟೀನ್ನ ಮೇಂಟೈನ್ ಮಾಡಿ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ನೀವು ಯಾವುದಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಅಂದರೆ ಜುಲೈ 14ರಿಂದ ಆಗಸ್ಟ್ 12, 2026 ನಡುವೆ ನೀವು ತಪ್ಪಿಸಬೇಕು ಹೊಸ ಕೆಲಸ ಸ್ಟಾರ್ಟ್ ಮಾಡೋದು. ಯಾಕಂದರೆ ಗುರು ಇಲ್ಲಿ ಅಸ್ತನ ಆಗ್ತಾನೆ, ಕಂಬಸ್ಟ್, ಸೂರ್ಯನ ತುಂಬ ಹತ್ತಿರ ಬರೋದ್ರಿಂದ ಗುರುವಿನ ಶಕ್ತಿ ಇಲ್ಲಿ ಕಳೆದುಕೊಳ್ಳೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ಹೊಸ ಕೆಲಸವನ್ನು ನೀವು ಪ್ರಾರಂಭ ಮಾಡಬೇಡಿ. ಪರಿಹಾರ ಏನಪ್ಪ ಅಂದರೆ ಗುರು ಮಂತ್ರ ಹೇಳ್ಕೊಳ್ಳಿ. ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಅಂತ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.